ಆತ್ಮೀಯ ವಿದ್ಯಾರ್ಥಿಗಳೇ, ಚೇತನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಂದ್ರೆ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ನ್ಯೂ ಪಾರ್ಟ್ನರ್ ಶೇರ್ ಏನಾದ್ರೂ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ರೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಾಮಾನ್ಯವಾಗಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಫ್ರಾಕ್ಷನ್ ಅಲ್ಲಿ ಕೊಡ್ತಾರೆ. ಒಂದ್ ವೇಳೆ ಏನಾದ್ರು ಪರ್ಸೆಂಟೇಜ್ ಅಲ್ಲಿ ಕೊಟ್ಟರೆ ಸುಮಾರು ಸ್ಟೂಡೆಂಟ್ಸ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಅದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗಾಗಿ ಯಾರು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ನಿಮ್ಗೆ 2 ಮೆಥಡ್ ಅಲ್ಲಿ ಅಥವಾ 3 ಮೆಥಡ್ ಅಲ್ಲಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಪ್ರಾಬ್ಲಮ್ ಹೀಗಿದೆ. ಎ ಅಂಡ್ ಬಿ ವರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ದೇ ಅಡ್ಮಿಟೆಡ್ ಸಿ ಫಾರ್ 10% ಪ್ರಾಫಿಟ್ಸ್. ಕ್ಯಾಲ್ಕುಲೇಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಓಲ್ಡ್ ಪಾರ್ಟ್ನರ್ದು ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ, ಮತ್ತೆ ನ್ಯೂ ಪಾರ್ಟ್ನರ್ದು 10% ಪ್ರಾಫಿಟ್ ಕೊಡ್ತಾ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಬೇರೆ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಇದು ಕೇಸ್ 3ಗೆ ಬರುತ್ತೆ. ಕೇಸ್ 3 ಅಂದ್ರೆ ರಿಮೈನಿಂಗ್ ಪ್ರಾಫಿಟ್ ಶೇರ್ಡ್ ಬಿಟ್ವೀನ್ ಓಲ್ಡ್ ಪಾರ್ಟ್ನರ್ಸ್. ಈ ಒಂದು ಕೇಸ್ಗೆ ಬರುತ್ತೆ. ನೋಡಿ, ಈ ಪ್ರಾಬ್ಲಮ್ ಅಲ್ಲಿ ಎ ಮತ್ತೆ ಬಿ ಇಬ್ರು ಪಾರ್ಟ್ನರ್ ಇರ್ತಾರೆ. 3:2 ಪ್ರಾಫಿಟ್ ಶೇರ್ ಮಾಡ್ತಾ ಇರ್ತಾರೆ. ಸಿ ಅನ್ನೋ ಹೊಸ ಪಾರ್ಟ್ನರ್ನ ಬಿಸ್ನೆಸ್ಗೆ ಸೇರಿಸ್ಕೋತಾರೆ. ಅವನಿಗೆ 10% ಪ್ರಾಫಿಟ್ ಕೊಡ್ತಾರೆ. ಇಷ್ಟು ಇನ್ಫಾರ್ಮೇಶನ್ ಮಾತ್ರ ಕೊಟ್ಟಿದ್ದಾರೆ. ಎ ಮತ್ತೆ ಬಿ ಅನ್ನು ನಾವೇನಂತ ಕರಿತೀವಿ? ಓಲ್ಡ್ ಪಾರ್ಟ್ನರ್ ಅಂತ ಕರಿತೀವಿ. 3:2 ನ ಓಲ್ಡ್ ರೇಷಿಯೋ ಅಂತ ಕರಿತೀವಿ. ಸೊ ಇಲ್ಲಿ ಸಿಗೆ ಹೊಸ ಪಾರ್ಟ್ನರ್ಗೆ 10% ಪ್ರಾಫಿಟ್ ಕೊಡ್ತಾ ಇದಾರಲ್ವಾ. ಇದು ಯಾವ ಕೇಸ್ಗೆ ಬರುತ್ತೆ ಅಂದ್ರೆ ಕೇಸ್ 3 ಅಂದ್ರೆ ರಿಮೈನಿಂಗ್ ಪ್ರಾಫಿಟ್ ಇಸ್ ಶೇರ್ಡ್ ಬಿಟ್ವೀನ್ ಓಲ್ಡ್ ಪಾರ್ಟ್ನರ್. ಸೊ ಈ ಒಂದು ಕೇಸ್ಗೆ ಬರುತ್ತೆ. ಇಲ್ಲಿ 2 ಸ್ಟೆಪ್ ಅಲ್ಲಿ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ. ಸ್ಟೆಪ್ 1 ಏನು ಅಂದ್ರೆ ರಿಮೈನಿಂಗ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡೋದು. ಸ್ಟೆಪ್ 2 ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡೋದು. ಈಗ ಸ್ಟೆಪ್ 1 ಹೇಳ್ಕೊಡ್ತೀನಿ, ರಿಮೈನಿಂಗ್ ಪ್ರಾಫಿಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಇದನ್ನ ಆಲ್ರೆಡಿ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಬೇಕಾದ್ರೆ ಸ್ಯಾಕ್ರಿಫೈಸ್ ರೇಷಿಯೋ ಒಂದ್ಸಲ ನೋಡ್ಕೊಂಡು ಆಮೇಲೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ನೋಡಿ. ಸ್ಟೆಪ್ 1 ಅಲ್ಲಿ ರಿಮೈನಿಂಗ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ರಿಮೈನಿಂಗ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಫಾರ್ಮುಲಾ ರಿಮೈನಿಂಗ್ ಪ್ರಾಫಿಟ್ ಈಸ್ ಈಕ್ವಲ್ ಟು 1 ಮೈನಸ್ ನ್ಯೂ ಪಾರ್ಟ್ನರ್ ಶೇರ್. ಈಗ ರಿಮೈನಿಂಗ್ ಪ್ರಾಫಿಟ್ ಏನಾಗುತ್ತೆ? ರಿಮೈನಿಂಗ್ ಪ್ರಾಫಿಟ್ ಈಸ್ ಈಕ್ವಲ್ ಟು 1 ಮೈನಸ್ ನ್ಯೂ ಪಾರ್ಟ್ನರ್ ಶೇರ್. ನ್ಯೂ ಪಾರ್ಟ್ನರ್ ಶೇರ್ ಏನಿದೆ ಇಲ್ಲಿ 10% ಅಲ್ವಾ. ನೋಡಿ, 10% ಅಂದ್ರೆ ನಾವು ಫ್ರಾಕ್ಷನ್ ಅಲ್ಲಿ ಬರೆದಾಗ, ಭಿನ್ನ ರಾಶಿಯಲ್ಲಿ ಬರೆದಾಗ ಏನಾಗುತ್ತೆ ನೋಡಿ, ಈ 0 ಹೋಯ್ತು. 1/10. ಸೊ ಅಂದ್ರೆ 10% ಇಸ್ ಈಕ್ವಲ್ ಟು 1/10 ಅಂತ ಅರ್ಥ. ನೀವು ಇಲ್ಲಿ ನೇರವಾಗಿ 1/10 ಅಂತ ಬರ್ಕೊಂಡ್ರೆ ಮುಗೀತು. ಈಗ ಸೊ 1 ಮೈನಸ್ 1/10 ಏನಾಗುತ್ತೆ? 9/10 ಆಗುತ್ತೆ. ಸೊ ಇಲ್ಲಿ 9/10 ಹೇಗೆ ಬಂತು ಅಂತ ಹೇಳ್ತೀನಿ ನೋಡಿ. ಸಿಂಪಲ್ ಆಗಿ ಹೇಳ್ತೀನಿ. ಇದು ನೋಡಿ, ಇದು ಪೂರ್ತಿ ಪ್ರಾಫಿಟ್ ಫುಲ್ ಅಂತ. ಇದನ್ನ 10 ಭಾಗ ಮಾಡಿ. ಸೊ 2, 4, 6, 8, 10 ಭಾಗ ಮಾಡಿದ್ದೀನಿ. 1, 2, 3, 4, 5, 6, 7, 8, 9, 10. ಇದರಲ್ಲಿ ಎಷ್ಟು ಭಾಗನ ನಾವು ಸಿ ಪಾರ್ಟ್ನರ್ಗೆ ಕೊಡ್ತಾ ಇದ್ದೀವಿ? 1 ಭಾಗ ಕೊಡ್ತಾ ಇದ್ದೀವಿ. ಈ 1 ಭಾಗ ಸಿಗೆ ಹೋದರೆ ಇನ್ನೆಷ್ಟು ಭಾಗ ಉಳಿತು? 1, 2, 3, 4, 5, 6, 7, 8, 9 ಭಾಗ ಉಳಿತು. 9 ಭಾಗ 10ರಲ್ಲಿ 9 ಭಾಗ ಉಳಿದಿದೆ. ಇದು ರಿಮೈನಿಂಗ್ ಪ್ರಾಫಿಟ್. ಮ್ಯಾಥಮೆಟಿಕಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದನ್ನು ನೀವು ನೋಡ್ಕೊಂಡ್ ಬರ್ಬೋದು. ಇದು ಸಿಂಪಲ್ ಮೆಥಡ್. ಈಗ ಸ್ಟೆಪ್ 2 ಏನು? ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಫಾರ್ಮುಲಾ ಏನು? ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ ಈಕ್ವಲ್ ಟು ರಿಮೈನಿಂಗ್ ಪ್ರಾಫಿಟ್ ಇಂಟು ಅಗ್ರೀಡ್ ರೇಷಿಯೋ. ಸೊ ಇದು ಫಾರ್ಮುಲಾ ಆಗುತ್ತೆ. ಸೊ ಇದು ಫಾರ್ಮುಲಾ. ಈಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಎ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ರಿಮೈನಿಂಗ್ ಪ್ರಾಫಿಟ್ ಏನಿದೆ? 9/10 ಇದೆ. ಇಂಟು ಎ ಯಾವ ರೇಷಿಯೋನಲ್ಲಿ ಪ್ರಾಫಿಟ್ ಅನ್ನ ತಗೋತಾ ಇದ್ದಾನೆ? ಪ್ರಾಬ್ಲಮ್ ಅಲ್ಲಿ ಏನು ಕೊಟ್ಟಿಲ್ಲ ನೋಡಿ. ಪ್ರಾಬ್ಲಮ್ ಅಲ್ಲಿ ಏನು ಮೆನ್ಷನ್ ಮಾಡಿಲ್ಲ. ನಾವೇನಂತ ಅಸ್ಯೂಮ್ ಮಾಡ್ಕೋಬೇಕಂದ್ರೆ ಉಳಿದಿರೋ ಪ್ರಾಫಿಟ್ ಅನ್ನ ಎ 3 ಭಾಗ ತಗೋತಾನೆ ಅಂದ್ರೆ ಓಲ್ಡ್ ರೇಷಿಯೋ ಏನಿತ್ತು ಅದೇ ರೇಷಿಯೋನಲ್ಲಿ ತಗೋತಾನೆ ಅಂತ ನಾವು ಅಸ್ಯೂಮ್ ಮಾಡ್ಕೋಬೇಕು. ಇಲ್ಲಿ ಎ 3 ಭಾಗ ತಗೋತಾನೆ, ಬಿ 2 ಭಾಗ ತಗೋತಾನೆ ಅಂತ ಅಸ್ಯೂಮ್ ಮಾಡ್ಕೋಬೇಕು. ಈಗ ಅಗ್ರೀಡ್ ರೇಷಿಯೋ
ಎ ಎಷ್ಟು ಭಾಗ? 3 ಭಾಗ. ಎಷ್ಟರಲ್ಲಿ? 3 + 2 5ರಲ್ಲಿ 3 ಭಾಗ. ಈಗ ಮಲ್ಟಿಪ್ಲೈ ಮಾಡಿದ್ರೆ ನ್ಯೂಮರೇಟರ್ ಇಂಟು ನ್ಯೂಮರೇಟರ್ 9 3 is 27 ಡಿವೈಡೆಡ್ ಬೈ ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ 10 ಇಂಟು 5 50. ಈಗ ಅದೇ ರೀತಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಬಿ ಇಸ್ ಈಕ್ವಲ್ ಟು ರಿಮೈನಿಂಗ್ ಪ್ರಾಫಿಟ್ ಎಷ್ಟು? 9/10. ಅಗ್ರೀಡ್ ರೇಷಿಯೋ ಎಷ್ಟು ನೋಡಿ? ಇವನು 2 ಭಾಗ ತಗೋತಾನೆ. 5ರಲ್ಲಿ 2 ಭಾಗ. 2 ಭಾಗ 5ರಲ್ಲಿ 2 ಭಾಗ. 9 2 is 18 ಡಿವೈಡೆಡ್ ಬೈ 10 ಇಂಟು 5 50. ಈಗ ಎ ಮತ್ತು ಬಿದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಸಿಕ್ಕಿದೆ. ಏದೆಷ್ಟು? 27/50. ಇವ್ರದ್ದು 18/50. ಇದನ್ನು ಆದಷ್ಟು ಇನ್ನೂ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಅಂದರೆ 50-50 ಸೇಮ್ ಇದೆಯಲ್ವಾ? ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಎ ಆ್ಯಂಡ್ ಬಿ ಆದಷ್ಟು ಸಿಂಪ್ಲಿಫೈ ಮಾಡ್ಕೊಳ್ಳಿ. 27:18 ಆಯ್ತಲ್ವಾ? ಸೊ ಮತ್ತೆ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇದು 2 ಯಾವ ಟೇಬಲಲ್ಲಿ ಡಿವೈಡ್ ಆಗುತ್ತೆ? 3 ಇಂದ ಡಿವೈಡ್ ಆಗುತ್ತೆ. 3 6 18, 3 9 27. ಮತ್ತೆ 3 2 6, 3 3 9. ಸೊ ಏನು ಬಂತು? 3:2. ಅಂದರೆ ಇದರ ಅರ್ಥ 3/5 2/5. ಈಗ 3 ಜನರ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬರೀರಿ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಎ ಬಿ ಆ್ಯಂಡ್ ಸಿ ಇಸ್ ಈಕ್ವಲ್ ಟು ಎದೆಷ್ಟು? 3/5. ಬಿದೆಷ್ಟು? 2/5. ಸಿದೆಷ್ಟು? ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ನೋಡಿ, 1/10. ಅಂದರೆ 10% ಅಲ್ವಾ? 10% ಅಂದರೆ 1/10. ಡಿನಾಮಿನೇಟರ್ನ ಈಗ ಈಕ್ವಲ್ ಮಾಡ್ಕೊಳ್ಳಿ. ಈಕ್ವಲ್ ಹೇಗೆ ಮಾಡೋದು ನೋಡಿ? ಇದಕ್ಕೆ 2 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 10 ಆಗುತ್ತೆ. 5 2 10. ಇಲ್ಲೂ ಅಷ್ಟೇ 2 ಮಲ್ಟಿಪ್ಲೈ ಮಾಡಿ ನ್ಯೂಮರೇಟರ್ಗೂ. ಸೊ ಈಗ ಆನ್ಸರ್ ಬರೀರಿ. 3ಕ್ಕೂ 10 ಆಯಿತು. ಎಲಿಮಿನೇಟ್ ಮಾಡಿ. 3 2 6 2 2 4 1. ಸೊ ಇದು ಫೈನಲ್ ಆನ್ಸರ್ ಆಗುತ್ತೆ. ಇದನ್ನೇ ಇನ್ನೊಂದು ರೀತಿ ಮಾಡ್ಬೋದು. ಅದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ಒಂದೇ ಪ್ರಾಬ್ಲಮ್ನ ಹಲವಾರು ರೀತಿ ಸಾಲ್ವ್ ಮಾಡ್ಬೋದು. ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ಸಾಕು, ನಿಮಗೆ ಹಲವಾರು ದಾರಿಗಳು ಸಿಗುತ್ತೆ. ಸ್ಟೆಪ್ 1 ಏನು ಹೇಳಿದ್ದೆ ನಾನು? ರಿಮೈನಿಂಗ್ ಪ್ರಾಫಿಟ್ ಅಲ್ವಾ? ರಿಮೈನಿಂಗ್ ಪ್ರಾಫಿಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಹೊಸ ಪಾರ್ಟ್ನರ್ಗೆ 10% ಕೊಟ್ಟ ಮೇಲೆ ಇನ್ನೆಷ್ಟು ಪ್ರಾಫಿಟ್ ಉಳ್ಕೊಳ್ಳುತ್ತೆ ನೋಡಿ? 100%ಅಲ್ಲಿ ಹೊಸ ಪಾರ್ಟ್ನರ್ಗೆ 10% ಕೊಟ್ಟಿದ್ದಾರೆ. ಇನ್ನು ಉಳಿದಿದ್ದೆಷ್ಟು? 90% ಉಳ್ಕೊಂತು. 10% ಹೊಸ ಪಾರ್ಟ್ನರ್ಗೆ ಕೊಟ್ಟರೆ 90% ಉಳ್ಕೊಂತು. ಸ್ಟೆಪ್ 2 ಏನು? ಉಳಿದಿರುವ ಪಾರ್ಟ್ನರ್ ಇದನ್ನು ಯಾವ ರೇಷನಲ್ಲಿ ತಗೋತಾರೆ ಅಂತ ನೋಡಿ. ಈ 90% ಉಳಿದಿದೆಯಲ್ವಾ, ಅದನ್ನು ಎ ಎಷ್ಟು ತಗೋತಾ ಇದ್ದಾನೆ? 3 ಭಾಗ. ಬಿ ಎಷ್ಟು ತಗೋತಾ ಇದ್ದಾನೆ? 2 ಭಾಗ. 3 ಭಾಗ ಮತ್ತು 2 ಭಾಗ ಅಂದರೆ ಎಷ್ಟು % ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ. ನೋಡಿ, ನಾನು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ ನೋಡಿ. ಒಟ್ಟು 5 ಭಾಗ ಇದೆಯಲ್ವಾ? 5 ಭಾಗ 3 ಭಾಗ ಅಂದರೆ ಎಷ್ಟು ಅಂತ ನೋಡಿ. ಇಲ್ಲಿ ಡಿವೈಡ್ ಮಾಡಿ. ಸೊ ಇಲ್ಲಿ 3 ಡಿವೈಡ್ ಆಗಲ್ಲ, 0 ಹಾಕಿ ಪಾಯಿಂಟ್ ಇಟ್ಟರೆ ಇಲ್ಲಿ 30 ಆಗುತ್ತೆ. ಸೊ 5 6 30 ಅಂದರೆ 0.6 ಇಂಟು 100 ಅಂದರೆ ಎಷ್ಟಾಗುತ್ತೆ? ಇಲ್ಲಿ 60% ಆಗುತ್ತೆ. ಅಂದರೆ ಇದು 60% ಪ್ರಾಫಿಟ್. 90 ರೂಪಾಯಿ 90%ಅಲ್ಲಿ 60% ಇವನಿಗೆ ಹೋಗ್ತಾ ಇದೆ. ಈಗ ಇವನು 2 ಭಾಗ ತಗೋತಾ ಇದ್ದಾನಲ್ವಾ? 2 ಭಾಗ ಅಂದರೆ ಎಷ್ಟಾಗುತ್ತೆ ನೋಡೋಣ. ಇವನು 60% ಅಂದರೆ ಇವನು 40% ಆಗುತ್ತೆ. ನೋಡೋಣ ಬನ್ನಿ. ಸೊ 5 2 ಡಿವೈಡ್ ಮಾಡಿದ್ರೆ ಏನಾಗುತ್ತೆ? 2 ಭಾಗ ನೋಡಿ. ಇಲ್ಲಿ 5 2 ಇಂದ ಡಿವೈಡ್ ಆಗಲ್ಲ, ಹಾಗಾಗಿ 0 ಪಾಯಿಂಟ್ ಇಟ್ಟರೆ ಇಲ್ಲಿ 20 ಆಗುತ್ತೆ. 5 4 20. 0.4 ಅಂದರೆ ಅರ್ಥ ಏನು? 0.4%ಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? ಇಂಟು 100 ಮಾಡಿದ್ರೆ ನಿಮಗೆ 40% ಬರುತ್ತೆ. ಅಂದರೆ ಇವನು 40% ತಗೋತಾ ಇದ್ದಾನೆ. ಸೊ ಈಗ 60% 40% ಅಂದರೆ ಏನು? 60:40 ಅಲ್ವಾ? 60:40 ಅಂದರೆ ಅರ್ಥ ಏನು? 6:4. 6:4 ಅಂದರೆ 6/10 4/10. ಇದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಎ ಆ್ಯಂಡ್ ಬಿ. ಸೊ ಈಗ ಇದು 10 ಹೇಗೆ ಬಂತು ಅಂತ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ನೋಡಿ. 6 ಮತ್ತು 4ನ ಆ್ಯಡ್ ಮಾಡಿದ್ರೆ 10 ಬರುತ್ತೆ. ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ 3:2 ಬರುತ್ತೆ. ಇಲ್ಲಿ ಇನ್ನೂ ಸಿಂಪ್ಲಿಫೈ ಮಾಡೋದು ಬೇಡ, ಮತ್ತೆ ಇನ್ನೊಂದು ಸ್ಟೆಪ್ ಜಾಸ್ತಿ ಬರುತ್ತೆ.
ಫೈನಲ್ ಆನ್ಸರ್ ಬರಿಬೇಕಾದ್ರೆ. ಹಾಗಾಗಿ ನಾನು 6:4ನೇ ತೊಗೊಂಡಿದ್ದೀನಿ. ನೀವು ಮತ್ತೆ ಸಿಂಪ್ಲಿಫೈ ಮಾಡಿದ್ರೇನು ನೋಡಿ, ನಮಗೆ 3:2 ಇಲ್ಲಿ ಬಂದಿದೆಯಲ್ವಾ, 3:4 ಹಾಗೆ ಡೈರೆಕ್ಟಾಗಿ ತಗೋತಾ ಇದ್ದೀನಿ. ಸೊ ಈಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಎ, ಬಿ ಆ್ಯಂಡ್ ಸಿ ತೊಗೊಂಡ್ರೆ ಏನಾಗುತ್ತೆ, 6/10 4/10. ಸೊ ಸಿ ಇದೆಷ್ಟು 10% ಅಂದರೆ 1/10. 10 ಸೇಮ್ ಬಂದಿರೋದ್ರಿಂದ ಎಲಿಮಿನೇಟ್ ಮಾಡಿ 6:4:1. ಈ ಥರ ಬೇಕಾದ್ರೇನು ನೀವು ಸಾಲ್ವ್ ಮಾಡ್ಬೋದು. ಒಂದೇ ಸಮಸ್ಯೆಗೆ ಹಲವಾರು ದಾರಿಗಳಿರ್ತವೆ, ನೀವು ಸ್ವಲ್ಪ ಯೋಚನೆ ಮಾಡಬೇಕಷ್ಟೆ. ಮುಂದಿನ ವಿಡಿಯೋದಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋದು ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ ಬರುತ್ತೋ ಎಲ್ಲ ರೀತಿ ಪ್ರಾಬ್ಲಮ್ಸ್ನು ಕೂಡ ನಾನು ಮಾಡಿ ಹಾಕ್ತೀನಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.